ಹೋಮ್ ಆಫ್ ಕ್ರಿಕೆಟ್ ಅಂದ್ರೆ ಇತಿಹಾಸದಲ್ಲಿ ನೆಂದಿರೋದು ಮಲಗಿರೋದು ಅಥವಾ ಸ್ನಾನ ಮಾಡಿರೋದು ಏನ್ ಬೇಕಾದ್ರೆ ಹೇಳ್ಬೋದು. ಯಾಕಂದ್ರೆ 1814 ಅಲ್ಲಿ ಎಸ್ಟಾಬ್ಲಿಷ್ ಆಗಿರೋದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು 211 ಇಯರ್ಸ್ ಇತಿಹಾಸ ಇರುವಂತ ಒಂದು ಗ್ರೌಂಡ್. ಇಡೀ ಕ್ರಿಕೆಟ್ ಜಗತ್ತಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೆಸ್ಟ್ ಮ್ಯಾಚಸ್ ಯಾವ ಗ್ರೌಂಡ್ ಅಲ್ಲಿ ಆಗಿದೆ ಸರ್ ಅಂತ ಹೇಳಿದ್ರೆ ಲಾರ್ಡ್ಸ್ ಹೋಮ್ ಆಫ್ ಕ್ರಿಕೆಟ್ ಅಲ್ಲಿ ಆಡಿರೋದು. ಕ್ರಿಕೆಟ್ ನ ಕಾಶಿ ಅಂತ ಕೂಡ ಕರೀತಾರೆ ಇದಕ್ಕೆ. 148 ಟೆಸ್ಟ್ ಮ್ಯಾಚ್, ಜಗತ್ತಲ್ಲೇ ಇಷ್ಟೊಂದು ಟೆಸ್ಟ್ ಮ್ಯಾಚ್ ಒಂದೇ ವೆನ್ಯೂಲಿ ಎಲ್ಲೂ ಆಗಿಲ್ಲ. ಲಾರ್ಡ್ಸ್ಗೆ ಆ ಹೆಗ್ಗಳಿಕೆ. ಅದಕ್ಕೋಸ್ಕರ ಪ್ರತಿ ಒಬ್ಬ ಕ್ರಿಕೆಟ್ನ ಅಥವಾ ಕ್ರಿಕೆಟ್ ಪ್ಯೂರಿಸ್ಟ್ ನ ಅತಿ ದೊಡ್ಡ ಆಸೆ ಏನಪ್ಪಾ ಅಂತ ಹೇಳಿದ್ರೆ ಅವ್ರ ಕ್ರಿಕೆಟಿಂಗ್ ಕರಿಯರ್ ಅಲ್ಲಿ, ಅಣ್ಣ ನಾನು ಲಾರ್ಡ್ಸ್ ಅಲ್ಲಿ ಆಡ್ಬೇಕು. ಬ್ಯಾಟ್ಸ್ಮನ್ ಆದ್ರೆ ಲಾರ್ಡ್ಸ್ ಅಲ್ಲಿ ಒಂದು 100 ಹೊಡಿಬೇಕು. 100 ಹೊಡೆದ್ರೆ ನನ್ನ ಹೆಸರು ಬರುತ್ತೆ ಆನರ್ಸ್ ಬೋರ್ಡ್ ಅಲ್ಲಿ. ಬೌಲರ್ ಆದ್ರೆ ಅಣ್ಣ ನಾನು 5 ವಿಕೆಟ್ಸ್ ತಗೋಬೇಕಿಲ್ಲಿ, ಅವಾಗ ನನ್ನ ಹೆಸರು ಬರುತ್ತೆ ಆನರ್ಸ್ ಬೋರ್ಡ್ ಅಲ್ಲಿ ಅಂತ. ಹಾಗಾಗಿ ಇವತ್ತು ಈ ಟೆಸ್ಟ್ ಮ್ಯಾಚ್ ಸುಮಾರು ಕ್ರಿಕೆಟ್ ಯಂಗ್ಸ್ಟರ್ ಗಳಿಗೆ ಡ್ರೀಮ್ ಕಮ್ ಟ್ರೂ ಆಗೋ ಸಾಧ್ಯತೆ ಇದೆ. ಶುಭ್ಮನ್ ಗಿಲ್ ಕೂಡ ನಿಮ್ಗೆ ಜ್ಞಾಪಕ ಇದ್ರೆ ಲಾಸ್ಟ್ ಟೆಸ್ಟ್ ಮ್ಯಾಚ್ ಆದ್ಮೇಲೆ ಆ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ತಗೊಂಡ್ಮೇಲೆ ಪೋಸ್ಟ್ ಮ್ಯಾಚ್ ಅಲ್ಲಿ ಮಾತಾಡ್ತಾರೆ ಅವರು, ಲಾರ್ಡ್ಸ್ ಅಲ್ಲಿ ಆಡೋದು ಒಂದು ಏನ್ ಹೇಳ್ತೀರಾ ಒಬ್ಬ ಕ್ರಿಕೆಟರ್ಗೆ ಬ್ಲೆಸ್ಸಿಂಗ್ ಅಂತ. ಸೊ ಹಾಗಾಗಿ ಅವರು ಕೂಡ ಕಾಯ್ತಾ ಇದ್ದಾರೆ ಈ ಟೆಸ್ಟ್ ಮ್ಯಾಚ್ ಅಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಕ್ಕೆ, ಆಮೇಲೆ ಆ ಆನರ್ಸ್ ಬೋರ್ಡ್ ಅಲ್ಲಿ ತಮ್ಮ ಹೆಸರನ್ನ ಬರ್ಸಕ್ಕೆ. ಸೊ ಇತಿಹಾಸ ಏನ್ ಹೇಳುತ್ತಪ್ಪ ಇಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಟೆಸ್ಟ್ ಮ್ಯಾಚ್ ನಡೆದಿದ್ದು 1884 ಅಲ್ಲಿ. ಅಬ್ವಿಯಸ್ಲಿ ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ನಡೆಯೋದು ನಿಮ್ಗೆ ಗೊತ್ತಲ್ಲ. 148 ಮ್ಯಾಚ್ಗಳಲ್ಲಿ 53 ಪಂದ್ಯಗಳು ಗೆದ್ದಿರೋದು ಯಾರು ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿದವರು, 44 ಸೆಕೆಂಡ್ ಬ್ಯಾಟಿಂಗ್ ಆಡಿದವರು, ಆಮೇಲೆ ಇನ್ ಮಿಕ್ಕಿದ್ದೆಲ್ಲ ಡ್ರಾ ಆಗಿದೆ. ಅಂದ್ರೆ ಇಲ್ಲಿ ಜನರಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಡೋದು ಅನುಕೂಲ. ಇನ್ನೊಂದು ನಂಬರ್ಸ್ ಕೂಡ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 309, ಆವರೇಜ್ ಸೆಕೆಂಡ್ ಇನ್ನಿಂಗ್ ಸ್ಕೋರ್ 298. ಅಂದ್ರೆ ಬಿಟ್ವೀನ್ ಫಸ್ಟ್ ಅಂಡ್ ಸೆಕೆಂಡ್ ಇನ್ನಿಂಗ್ಸ್ ಅಷ್ಟೊಂದೇನು ಅಂತರ ಇಲ್ಲ. ಬಟ್ ಥರ್ಡ್ ಇನ್ನಿಂಗ್ಸ್ ಅಂತ ಮಾತಾಡಿದಾಗ 256 ಆಗುತ್ತೆ. ಫೋರ್ತ್ ಇನ್ನಿಂಗ್ಸ್ 159. ಅಂದ್ರೆ ಏನ್ ಹೇಳುತ್ತೆ ಈ ನಂಬರ್ಸ್ ಕತೆ ಅಂತ ಹೇಳಿದ್ರೆ ಇಲ್ಲಿ ಹೋಗ್ತಾ ಹೋಗ್ತಾ ಬ್ಯಾಟಿಂಗ್ ಆಡೋದು ಸ್ವಲ್ಪ ಕಷ್ಟ ಆಗುತ್ತೆ.